ಹಾಯ್ ಫ್ರೆಂಡ್ಸ್, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಅದರಲ್ಲೂ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಗುರು. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ಥ್ಯಾಂಕ್ಸ್. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಫೇವರೇಟ್ ಯಾರು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋಗೆ ಮರೀದೇ ಒಂದು ಲೈಕನ್ನು ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಗೆ ರೀಚ್ ಆಗುತ್ತೆ. ಅದರಿಂದ ಲೈಕ್ ಕೇಳ್ತಾ ಇದ್ದೀನಿ. ಗುರು, ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಹೋಲ್ಸೇಲ್ ಆಗಿ ಇಡೀ ಹೌಸ್ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಸಮೇತ 16ಕ್ಕೆ 16 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನ ನಾಮಿನೇಟ್ ಆಗಿರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ. ತುಂಬ ಒಂಥರ ವೋಟಿಂಗ್ ರಿಸಲ್ಟ್ ಮಾತ್ರ ಕುತೂಹಲವಾಗಿದೆ, ಸಖತ್ತಾಗಿದೆ, ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಟಾಪಲ್ಲಂತೂ ಸಖತ್ ಪೈಪೋಟಿ ಇದೆ ಗುರು. ಜಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಯಾರು ಬೇಕಾದರೂ ಟಾಪ್ಗೆ ಹೋಗ್ಬೋದು, ಆ ಥರ ವೋಟಿಂಗ್ ಇದೆ. ತುಂಬ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದ್ರ ಜೊತೆಗೆ ಈ ವಾರ ಯಾರು ಮಿಡ್ ವೀಕಿಂದ ಎಲಿಮಿನೇಟ್ ಆಗ್ತಾ ಇಲ್ಲ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟನ್ನು ಹಾಕ್ಕೊಳ್ಳಿ. ಇವ್ರು ಎಲಿಮಿನೇಟು ಅವ್ರು ಎಲಿಮಿನೇಟು ಅಂತ ಕೇಳಿಕೊಂಡು ವೋಟ್ ಹಾಕದೆ ಇದ್ದರೆ ನಿಮ್ಮ ಸ್ಪರ್ಧಿ ಆಚೆ ಬರ್ತಾರೆ. ಆಮೇಲೆ ಕೂತ್ಕೊಂಡು ಅಯ್ಯೋ ಇದು ಅನ್ಫೇರು ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ಇವಾಗ ವೋಟಿಂಗ್ ಹಾಕ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸ್ಟ್ರಾಂಗ್ ಆಗಿ ವೋಟಿಂಗ್ ಹಾಕ್ಕೊಳ್ಳಿ. ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಇದೆ ವೋಟಿಂಗ್ ಲೈನು. ಸಾಲಾಗಿ ಡೇಂಜರ್ ಝೋನಲ್ಲಿ ಬಂದು ಕೂತಿದ್ದಾರೆ ಗುರು. 1%, 3%, 2%. ಏನು ಗುರು ಇದು ವೋಟಿಂಗ್? ನಿಜವಾಗ್ಲೂ ಸಖತ್ ಆಶ್ಚರ್ಯವಾಗಿದೆ. ಬಾಟಮಿಂದ ನೋಡ್ತಾ ಹೋದರೆ ಬಾಟಮಲ್ಲಿ ಬಂದಾಗ ಚಂದ್ರಪ್ರಭಾ ಇದ್ದಾರೆ ಗುರು. ಚಂದ್ರಪ್ರಭಾ ಅವ್ರಿಗೆ ಸಖತ್ತಾಗಿ ವೋಟಿಂಗ್ ಬೀಳ್ತಾ ಇದೆ. ಅಂದರೆ 1% ಬೀಳ್ತಾ ಇದೆ ಗುರು. ಚಂದ್ರಪ್ರಭಾನ ಕಳಿಸ್ತಾರ ಬಿಗ್ ಬಾಸ್ ಟೀಮು? ನನಗೇನೋ ಡೌಟ್ ಇದೆ ಗುರು. ಕಳಿಸೋದಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ. 1% ಬೀಳ್ತಾ ಇದೆ. ಚಂದ್ರಪ್ರಭಾ ಅವರ ಮೇಲೆ ಜಾನ್ವಿ ಅವರಿದ್ದಾರೆ. ಜಾನ್ವಿ ಅವರು ಕೂಡ 1% ವೋಟ್ ಬೀಳ್ತಾ ಇದೆ. ಅದ್ರ ಜೊತೆಗೆ ರಿಷಾ ಗೌಡ, ಕಾಕ್ರೋಚ್ ಸುಧೀರ್ ಇವರಿದ್ದಾರೆ. ಇವ್ರು ಕೂಡ 1% ವೋಟೇ ಬೀಳ್ತಾ ಇದೆ ಗುರು. ಸುಧೀರ್ ಅಣ್ಣಗೆ, ರಿಷಾ ಗೌಡಗೆ, ಜಾನ್ವಿಗೆ, ಚಂದ್ರಪ್ರಭಾ ಈ 4 ಜನಕ್ಕೆ ಕೇವಲ 1% ವೋಟಿಂಗ್ ಬೀಳ್ತಾ ಇರೋದು. ಇನ್ನು ಇವತ್ತು ವೋಟಿಂಗ್ ಎಲ್ಲ ಸ್ವಲ್ಪ ಆಕ್ಟಿವ್ ಆಗ್ತಾರೆ. ನೋಡೋಣ ನಾಳೆ ಇನ್ನೂ ಇನ್ಕ್ರೀಸ್ ಆಗುತ್ತಾ ಇಲ್ಲ ಇನ್ನೂ ಡೇಂಜರ್ ಝೋನಲ್ಲೇ ಇರ್ತಾರ ಗೊತ್ತಾಗುತ್ತೆ. ಈ 4 ಜನಕ್ಕೂ ಕೇವಲ 1% ವೋಟ್ ಬೀಳ್ತಾ ಇದೆ. ಇನ್ನು 2% ವೋಟಲ್ಲಿ 4 ಜನ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಯಾರು ಅಂತಂದರೆ ರಾಶಿಕಾ ಶೆಟ್ಟಿ ಕೂಡ 2% ವೋಟ್ ಗುರು ಬೀಳ್ತಾ ಇರೋದು. ನೋಡಬೇಕು ಏನಾಗುತ್ತೆ, ಏನು ಬಿಗ್ ಬಾಸ್ ಕಳಿಸ್ತಾರಾ ಇಲ್ವಾ? ಮೇ ಬಿ ಈ ವಾರ ಕಳಿಸೋ ಚಾನ್ಸಸ್ ಇದೆ. ಅದಕ್ಕೆ ಸುಮಾರು ಕಾರಣಗಳಿದೆ. ನಾನು ಇನ್ನೊಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಹೇಳ್ತೀನಿ, ಇದರಲ್ಲಿ ಲ್ಯಾಗ್ ಮಾಡೋದು ಬೇಡ. ನೆಕ್ಸ್ಟು ಧ್ರುವಂತ್ ಇದ್ದಾರೆ. ಧ್ರುವಂತ್ ಕೂಡ 2% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬ ಕಡಿಮೆ ಆಯಿತು ಗುರು. ಮಲ್ಲಮ್ಮ ವೋಟು ಧ್ರುವಂತ್ಗೆ ಶಿಫ್ಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಧ್ರುವಂತ್ಗೆ ಶಿಫ್ಟ್ ಆಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಕ್ಲಿಯರ್ ಕಟ್ಟಾಗಿ. ಕೇವಲ 2% ವೋಟ್ ಅನ್ನೋದು ಮಾತ್ರ ಬೀಳ್ತಾ ಇದೆ. ಧ್ರುವಂತ್ ಮೇಲೆ ಸೂರಜ್ ಅವರಿದ್ದಾರೆ. ಸೂರಜ್ ಅವ್ರಿಗೆ 2% ವೋಟ್ ಬೀಳ್ತಾ ಇದೆ. ವೈಲ್ಡ್ ಕಾರ್ಡಿಂದ ಬಂದು ಸೂರಜ್ ಅವರು 2% ವೋಟನ್ನು ಗ್ರ್ಯಾಪ್ ಮಾಡಬೇಕು ಅಂತಂದರೆ ತಮಾಷೆ ಮಾತಲ್ಲ. ತುಂಬ ಸಖತ್ತಾಗಿ ಆಕ್ಟಿವ್ ಆಗಿ ಚೆನ್ನಾಗಿ ವೋಟನ್ನು ಅವ್ರ ಫ್ಯಾನ್ಸು ಹಾಕ್ಕೊತಾ ಇದ್ದಾರೆ. 2% ವೋಟ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ ರಘು ಅಣ್ಣ ಇದ್ದಾರೆ. ರಘು ಅಣ್ಣ ಕೂಡ 2% ವೋಟ್ ಬೀಳ್ತಾ ಇದೆ. ರಘು ಅಣ್ಣ ನನ್ನ ಪ್ರಕಾರ ಇನ್ನೂ ಮೋರ್ ಡಿಸರ್ವ್ ಗುರು. ಯಾಕೆ ಅಂತಂದರೆ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ, ಕ್ಯಾಪ್ಟನ್ ಆಗಿ ಚೆನ್ನಾಗಿ ಮಾಡಿದ್ರು, ಪ್ರಿನ್ಸಿಪಲ್ ಆಗಿ ಚೆನ್ನಾಗಿ ಮಾಡಿದ್ರು. ರಘು ಅಣ್ಣ ಇನ್ನೂ ಮೋರ್ ಡಿಸರ್ವ್ ಅಂತ ಅನಿಸುತ್ತೆ. ನೋಡೋಣ ಹೋಗ್ತಾ ಯಾವ ರೀತಿ ವೋಟಿಂಗ್ ಅನ್ನೋದು ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ. ರಘು ಅಣ್ಣ ಮೇಲೆ ಸ್ಪಂದನ ಇದ್ದಾರೆ ಗುರು. ಸ್ಪಂದನಾಗೆ 3% ವೋಟ್ ಅನ್ನೋದು ಬೀಳ್ತಾ ಇದೆ. ಪರವಾಗಿಲ್ಲ ಗುರು. ಸ್ಪಂದನ ಅವರು ಆಕ್ಟಿವ್ ಆಗಿ ಇವಾಗ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ. ಲಾಸ್ಟ್ ವೀಕಿಂದನೂ ವೋಟಿಂಗ್ ಅನ್ನೋದು ಅವ್ರಿಗೂ ಇನ್ಕ್ರೀಸ್ ಆಗ್ತಾ ಇದೆ. ಅವ್ರಿಗೂ ಫ್ಯಾನ್ ಬೇಸ್ ಅನ್ನೋದು ಚೆನ್ನಾಗಿದೆ. ಸ್ಪಂದನ ಕೂಡ 3% ವೋಟ್ ಅನ್ನೋದು ಬೀಳ್ತಾ ಇದೆ. ಇಷ್ಟು ಜನ ಇದರಲ್ಲಿ 3% ವೋಟು ಅಂತಂದರೆ ಜಾಸ್ತಿ ವಿಚಾರನೆ ಅಂತ ಹೇಳ್ಬೋದು. ಸ್ಪಂದನ ಮೇಲೆ ಮಾಳು ಇದ್ದಾರೆ. ಮಾಳು ಅವರಿಗೆ 4% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ ಗುರು. ಪಾಪ ಮಾಳುಗೆ ಫ್ಯಾನ್ಸು ಮಾತ್ರ ವೋಟ್ ಅನ್ನೋದು ಆಗ್ತಾ ಇದ್ದಾರೆ ಗುರು. ಬಟ್ ಮಾಳು ಬಿಗ್ ಬಾಸ್ ಮನೇಲಿ ಏನೂ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ನಾನು ಹೋಗ್ತೀನಿ ಮನೆಗೆ ಅಂತ ಇದ್ದಾರೆ. ಲಾಸ್ಟ್ ವೀಕಲ್ಲಾದರೆ ಡೈರೆಕ್ಟಾಗಿ ಮಲ್ಲಮ್ಮ ಇರಲಿ ನಾನೇ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು. ಈ ಥರ ಆದರೆ ಮಾಳುಗೆ ತುಂಬ ಕಷ್ಟ ಆಗುತ್ತೆ ಗುರು. ಅಟ್ಲೀಸ್ಟ್ ಫ್ಯಾನ್ಸ್ಗೋಸ್ಕರ ಆದರೂ ಕೂಡ ಮಾಳು ಆಡಬೇಕು ಅನ್ನೋದು ನನ್ನ ಒಪಿನಿಯನ್. ಅದಾದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ 8% ಇಬ್ಬರಿದ್ದಾರೆ ಗುರು. ಸಖತ್ತಾಗಿ 8% ಅಂತಂದರೆ 16 ಜನ ಇದರಲ್ಲಿ ಸೂಪರ್ ವೋಟಿಂಗ್ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರಿಗೆ 8% ವೋಟ್ ಬೀಳ್ತಾ ಇದೆ ಗುರು. ಸಕ್ಕತ್ತಾಗಿ ವೋಟ್ ಬೀಳ್ತಾ ಇದೆ.
ಅಭಿಷೇಕ್ ಕೂಡ 8% ವೋಟ್ ಅನ್ನೋದು ಬೀಳ್ತಾ ಇದೆ. ಇವರಿಬ್ಬರಿಗೂ ಕೂಡ ಟೂ ಗುಡ್ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಇವತ್ತು ಫಸ್ಟ್ ಡೇ ವೋಟಿಂಗಲ್ಲಿ ಸಕ್ಕತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಗಿಲ್ಲಿ ಇದ್ದಾನೆ ಗುರು. ಗಿಲ್ಲಿಗೆ ಈ 16 ಜನ ವೋಟಿಂಗಲ್ಲಿ 23% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 23% ಅಂತಂದರೆ ಹ್ಯೂಜ್ ವೋಟಿಂಗ್ ಗುರು. 16 ಜನದಲ್ಲಿ ಸಖತ್ತಾಗಿ ಭಯಂಕರ ಬೀಭತ್ಸ, ಏನು ಹೇಳಿದ್ರು ಕಡಿಮೆನೇ ಗುರು. ಸಕ್ಕತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಹಂಗಂತಂದರೆ ಗಿಲ್ಲಿ ಹತ್ರ ಯಾರು ಇಲ್ವಾ ಅಂತಂದರೆ ಅದು ತಪ್ಪಾಗುತ್ತೆ. ಹಿಂದೆನೇ ಇದ್ದಾರೆ ಗುರು. ರಕ್ಷಿತಾ ಅವರು ಅವ್ರಿಗೂ ಕೂಡ ಸಖತ್ತಾಗಿ ವೋಟ್ ಬೀಳ್ತಾ ಇದೆ. ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. 17% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಜಸ್ಟು 6% ಅಷ್ಟೇ ಡಿಫ್ರೆನ್ಸ್ ಇರೋದು. 6% ಏನು ಜಾಸ್ತಿ ವಿಚಾರ ಅಲ್ಲ. ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ಫ್ಯಾನ್ಸ್ ವೋಟ್ ಹಾಕ್ಕೊಂಡ್ರೆ ಗಿಲ್ಲಿನ ಕ್ರಾಸ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹೇಳೋಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು ಗುರು. ಇದು ಬಿಗ್ ಬಾಸ್ ಅಲ್ವಾ. ಥರ್ಡ್ ಪ್ಲೇಸಲ್ಲಿ ಬಂದಾಗ ಕಾವ್ಯ ಇದ್ದಾರೆ ಗುರು. ಕಾವ್ಯ ಅವರು ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 14% ಆಫ್ ವೋಟಿಂಗ್ ಅನ್ನೋದು ಕಾವ್ಯ ಅವ್ರಿಗೆ ಬೀಳ್ತಾ ಇದೆ. ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು ಕಾವ್ಯ ಕೂಡ. ಅದಾದಮೇಲೆ ಫೋರ್ತ್ ಪ್ಲೇಸಲ್ಲಿ ಬಂದಾಗ ಧನುಷ್ ಇದ್ದಾರೆ. ಧನುಷ್ ಅವರು ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧನುಷ್ ಕೂಡ 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಸಖತ್ ವೋಟಿಂಗ್ ಅಂತೂ ಬೀಳ್ತಾ ಇದೆ ಧನುಷ್ ಕೂಡ. ಗುರು ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ಈ ಸಲ ಬಿಗ್ ಬಾಸ್ ಕೈಯಲ್ಲಿದೆ. ಯಾಕಂತಂದ್ರೆ ಇಷ್ಟು ಜನ ಡೇಂಜರ್ ಝೋನಲ್ಲಿ ಇದ್ದಾಗ ಬಿಗ್ ಬಾಸ್ ಟೀಮು ಕಾಲ್ ತಗೊಂಡು ಅವ್ರಿಗೆ ಯಾರು ಬೇಡವೋ ಅವರನ್ನು ಕಳಿಸ್ಬೋದು. ಅದರಿಂದ ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಂಡು ಡೇಂಜರ್ ಝೋನಿಂದ ಸೇಫ್ ಝೋನ್ಗೆ ತಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ವೋಟ್ ಯಾರಿಗೆ ಹಾಕ್ತಾ ಇದ್ದೀರಾ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.